ಹಲೋ ಗೈಸ್, ಇವತ್ತು ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀನಿ. ಯಾಕಂದರೆ ಪಾಪು ಇದೆ ಅಲ್ಲಿ. ಪಾಪು ನೋಡಿ ತುಂಬ ದಿನ ಆಗಿತ್ತು. ಅದಕ್ಕೆ ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೆ. ಪಾಪುನೆಲ್ಲ ನೋಡಿ ಸೂಪತ್ತಲ್ಲೇ ಪಾಪುನ ಆಟ ಆಡಿಸ್ಕೊಂಡು ಆಮೇಲೆ ನೀರು ಕ್ಯಾನ್ ಇಲ್ಲ ಅಂದರು. ನೀರು ಕ್ಯಾನ್ ತೊಗೊಬರೋಕೆ ಹೋದೆ ನಾನು. ನೀರೆಲ್ಲ ತೊಗೊಂಡು ಆಮೇಲೆ ಅವ್ರ ಮನೆ ಹತ್ರ ಬಂದು 3 ಅಪ್ಡೇರ್ ಇತ್ತು. 3 ಅಪ್ಡೇರ್ ಎತ್ತೋ ಅಷ್ಟೊತ್ತು ಸಾಕಾಗೋಯ್ತು. ಆಮೇಲೆ ನೀರು ಕ್ಯಾನ್ ಎತ್ತಿ ಅವ್ರ ಮನೆಯಲ್ಲಿ ಇಕ್ಕಿ ನಾನು ಅಲ್ಲಿಂದ ಹೊರಟೆ. ಕಾಲೇಜ್ ಟೈಮ್ ಆಗಿತ್ತು, ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು. ಅದಕ್ಕೆ ಪೇರೆಂಟ್ಸ್ ಜೊತೆ ಹೋದೆ. ಅದಕ್ಕೆ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ. 5 hours later. ಆಮೇಲೆ ಸೇಮ್ ನಿಮ್ಗೆಲ್ಲ ಗೊತ್ತಿರೋದೆ, 4 o'clock ಕಾಲೇಜ್ ಬಿಟ್ಟರು. ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಿದ್ದ ತಕ್ಷಣ ಟಿ ವಿ ಹಾಕಿದೆ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಮ್ಯಾಚ್ ನಡೀತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಮನೆ ಹತ್ರನೇ ಇದ್ದೆ. ಆಮೇಲೆ ಸಂಜೆ ನಮ್ಮ ಶಿಷ್ಯ ಬಂದ. ನಾವೆಲ್ಲ ಮಾತಾಡೋದು ಹೆಂಗೆ, ಫಸ್ಟೇ ಫ್ರೆಂಡ್ಸ್ ಹೇಳ್ಬೇಕಾ. ಆಮೇಲೆ ಮೊನ್ನೆ ತಂದಿರೋ ರಿಂಗ್ ಲೈಟ್ ಇತ್ತು, ಅದನ್ನು ನನ್ನ ಫ್ರೆಂಡ್ಗೆ ವಾಪಸ್ ಕೊಟ್ಬಿಡೋಣ ಅಂತ ಅವನು ಕೊಟ್ಟು ನಾವು ಅಲ್ಲಿಂದ ಕಟಿಂಗ್ ಶಾಪ್ಗೆ ಹೋದ್ರಿ. ಯಾಕಂದರೆ ನಮ್ಮ ಫ್ರೆಂಡ್ ಕಟಿಂಗ್ ಮಾಡಿಸ್ಬೇಕು ಅಂದ. ಅದಕ್ಕೆ ಕಟಿಂಗ್ ಶಾಪ್ಗೆ ಹೋದ್ವಿ. ಕೂದಲೇನೂ ಬೆಳೆದಿದ್ದಿರಲಿಲ್ಲ, ಆದರೂ ಕಟಿಂಗ್ ಮಾಡಿಸ್ತಾ ಇದ್ದ. ನಾನು ದುಡ್ಡಿರೋಣ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಚಿಪ್ಸ್ ಇತ್ತು, ಚಿಪ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ಒಂದು ಕಟಿಂಗ್ ಮಾಡಿಸಿದ್ದಾಯಿತು. ನಾವು ಆ ಎಣ್ಣಾಗ ಒಂದು ಬಾಯಿ ಹೇಳ್ಬಿಟ್ಟು ನಾವು ಮನೆ ಹತ್ರ ಬರೋಣ ಅಂತ ಮನೆ ಹತ್ರ ಬರ್ತಾಯಿದ್ವಿ.